ವೀಕ್ಷಕರೇ, ತಮ್ಮೆಲ್ಲರಿಗೂ S16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ನಾವು ಇವತ್ತು ಫಾರ್ಮರ್ ಪ್ರೊಟೆಸ್ಟ್ ನಡೀತಾ ಇದೆ, ಅದು ಕೂಡ ಕಬ್ಬಿನ ಬಿಲ್ಲಿನ ಹೈಕ್ ಪರವಾಗಿ. ಸೊ ಈ ಒಂದು ಮೋರ್ಚೆಯ ಅಂದ್ರೆ ಈ ಒಂದು ಸ್ಟ್ರೈಕ್ನ ಮುಂದಾಳತ್ವ ವಹಿಸುತ್ತಿರುವುದು ಅಂತ ಚುನಪ್ಪ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು. ಸೊ ಅವರನ್ನ ಒಂದೆರಡು ಮಾತುಗಳನ್ನಾಗಿ ಮಾತಾಡ್ಸ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ಅಧ್ಯಕ್ಷರಾದಂಥ ಚುನಪ್ಪ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಥಮವಾಗಿ ರಾಜ್ಯಾದ್ಯಂತ ಜೋರಾಗಿ ಕಿಡಿ ಹತ್ತಿದೆ, ಇದಕ್ಕೆ ತಮಗೆ ಪ್ರಥಮವಾಗಿ ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು, ಧನ್ಯವಾದ ತಮಗೂ. ಯಾಕಂದ್ರೆ ಇವತ್ತ ಕಿಡಿ ಹತ್ತಲಿಕ್ಕೆ ಕಾರಣ ಇವತ್ತು ಎಲ್ಲ ಕಬ್ಬು ಬೆಳೆಗಾರರ ಏನು ನನ್ನ ರೈತ ದೇವರುಗಳದಾರೋ ಅವರು ಮನಸ್ಸು ಮಾಡಿದ ಕಿಡಿ ಎತ್ತಿದ್ದ. ನಾವು ಹೋರಾಟಗಾರರು ದಿನನಿತ್ಯ ಹೋರಾಟ ಮಾಡ್ತೀವಿ ಜನರಿಗೆ ಒಳ್ಳೇದಾಗಲಿ ಅಂತೇಳಿ ಇವತ್ತೆಲ್ಲ ಕಬ್ಬು ಬೆಳೆಗಾರರು ಅವ್ರು ಮನಸ್ಸು ಮಾಡ್ಯಾರು. 100% ನಾವೇನು 3,500 ರೂಪಾಯಿಯನ್ನು ಹೋರಾಟ ಮಾಡತ್ತು ಅದನ್ನು ಪಡ್ಕೊಂಡ ತೀರ್ಬೇಕಂತೇಳಿ ಎಲ್ಲ ಕೂಡ ಇವತ್ತು ಹಠ ತೊಡೆದು ಇನ್ನು ಕೆಲವೇ ಗಂಟೆ ಒಳಗೆ DC ಬರ್ತಾರೋ, ಒಂದು ಒಳ್ಳೆ ಸುದ್ದಿ ತರ್ತಾರೋ ಅದು ಭರವಸೆ ಇಟ್ಟಿದ್ದು. ಯಾಕಂದ್ರೆ ನಾವು 7-8 ವರ್ಷದ ಬರೀ 3,000 ರೂಪಾಯಿ ರೇಟ್ ತೊಗೊಂಡು ಈ ಸಲ ಯಾಕೋ ಕಬ್ಬು ಬೆಳೆಗಾರರ ಎಲ್ಲ ದೇವರುಗಳು ರೆಡಿ ಆಗ್ಯಾವ. ಅದಕ್ಕೆ ಕಾರ್ಖಾನೆ ಮತ್ತು ಸರ್ಕಾರ ಎಲ್ಲ ಕೂಡ ಇವತ್ತು ಭಯ ಪ್ರಾರಂಭ ಆಗೈತಿ. ಒಂದು ಒಳ್ಳೆ ರೇಟ್ ಸಿಗ್ತೈತಿ. ಇವತ್ತು ಏನಾದ್ರು ಜಿಲ್ಲಾಧಿಕಾರಿ ಅವರ ಒಂದು ಒಳ್ಳೆ ರೇಟ್ ನಮಗೆ ಇವತ್ತು ಬಂದು ಒಪ್ಪಿಸಿದ್ರು ಭಾಳ ಸಂತೋಷ. ಅಕಸ್ಮಾತ್ ಏನಾದ್ರು ಕೂಡ ಅರ್ಧೋಟಕ್ಕೆ ಆತಪ್ಪ ಅಂತಂದ್ರೆ ನಾವು ಯಾವ ಕಾರಣಕ್ಕೂ ಇವತ್ತು ರೈತರಿಗೊಂದು ಯೋಗ್ಯವಾದ ನ್ಯಾಯ ಸಿಗೋ ಮಟ್ಟ ನಾವು ಎಂದೂ ಬಿಡೋದಿಲ್ಲ. ಅದಕ್ಕೆ ಚಳವಳಿ ಮುಂದುವರಿತೈತಿ. ಅದಕ್ಕೆ ಕಬ್ಬು ಬೆಳೆಗಾರರು ಕೂಡ ಇವತ್ತು 1,00,000-1.5 ಲಕ್ಷ ಕುಡಿಯೋರು ನಾಳೆ 10 ಲಕ್ಷ ಕೂಡ ರೈತರು ರೆಡಿ ಆಗ್ತಾರೆ. ಇದೊಂದು ಜಾತ್ರೆ ಚಾಲು ಆಗಿತ್ತು. ನನ್ನ ಅಂದ್ರೆ ಇದೊಂದು ದಿಲ್ಲಿ ಮಾದರಿಯಲ್ಲಿ ಒಂದು ದೊಡ್ಡ ಪ್ರಮಾಣದ ಇದನ್ನ ನಡೀಬೋದಾ ಸರ್ ಸ್ಟ್ರೈಕ್ ಇಲ್ಲಿ? ಈಗಾಗಲೇ ದಿಲ್ಲಿ ಮಾದರಿ ಒಳಗೆ ಆಗೈತಿ. ಇವತ್ತು ರಾಜ್ಯ ಹೆದ್ದಾರಿ ಬಂದು 4 ದಿವಸ ಆಯ್ತು. ಈಗಾಗಲೇ ನಾವು ಹೆದ್ದಾರಿ ಬಿಟ್ಟೇ ಇಲ್ಲ. ಮತ್ತೆ ದಿಲ್ಲಿ ಮಾದರಿ ಪ್ರಾರಂಭ ಆಗೈತಿ. ಈಗ ಇದು ದಿಲ್ಲಿ ಮಾದರಿಕ್ಕಿಂತ ಜಾಸ್ತಿ ಆಗದ ಕರ್ನಾಟಕದಾಗ. ಯಾಕಪ್ಪ ಅಂತಂದ್ರ ಇಂಥ ಒಂದು ಚಳವಳಿ ಎಂದೂ ಆಗಿಲ್ಲ. ಇದು ಸ್ವಾಭಿಮಾನದ. ಅವಾಗ ನಾವು ಬೆನ್ನ ಹತ್ತಿರ ರೈತರಿಗೆ ಫೋನ್ ಹಚ್ಚಿ ಬರ್ರಿ ಎತ್ತಿದ್ದು. ಈಗೇನಿಲ್ಲ, ನಿಮ್ಮ ಮೀಡಿಯಾ ಮತ್ತು ನಮ್ಮ ಫೇಸ್ಬುಕ್ ಮುಖಾಂತರ ಹಿಂಗೆ ಕೈ ಮುಗಿತಪ್ಪ, ಹಿಂಗ ಸಮಸ್ಯೆ ಐತಿ ಬರ್ರಿ ಅಂತಂದ್ರೆ ಇವತ್ತೆಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಸ್ವಾಭಿಮಾನಲೆ ಬರೋದಾರು. ಆ ರೈತ ದೇವರು ಏನು ಮನಸ್ಸು ಮಾಡ್ತಾರೋ ಅವರ ಈ ಕಾರ್ಖಾನೆ ಅವ್ರ ಹಣಿಬಾರ ಕೂಡ ಅವರ ಬರೀತಾರೆ. ಸರ್, ಈಗ ಕಾರ್ಖಾನೆಯವರು ಈ ಒಂದು ಆಂದೋಲನವನ್ನ ಮುರಿಬೇಕಂತ ಹೇಳಿ ಪ್ರಯತ್ನ ಪಡತಾರ ಅಂತೀರಿ? ಅವ್ರ ಪಟ್ರು ಮುಗಿತವ್ರ ಭವಿಷ್ಯ. ಯಾಕಂದ್ರೆ ಇದು ಸಮುದ್ರ ಆಗೈತೆ, ಅದು ಹಾಳೈತಪ್ಪ ಅಂದ್ರೆ ಮುರಿಬಹುದಾಗಿತ್ತ. ಎಲ್ಲ ಇಡೀ ನಾಡಿನ ಕಬ್ಬು ಬೆಳೆಗಾರಲ್ಲ ಕೂಡ ಇಲ್ಲೇ ಅದಾರ. ಹೆಂಗ್ ಮುರಿತಾರೆ ಹೆಂಗ ಅವ್ರ ಇವ್ರ ಏನ್ ತೀರ್ಮಾನ ಮಾಡ್ತಾರ ಅವ್ರ ತೀರ್ಮಾನ ಪ್ರಕಾರ ನಾವು ಇರ್ತು. ಈಗ ಅವ್ರ 3,500 ಬೇಡಿಕೆ ಇಟ್ಟದು. ಅವ್ರು ಏನು ಕಡಿಮೆ ಹೆಚ್ಚು ಇವ್ರು ತೀರ್ಮಾನ ಮಾಡಿದಂಗೆ ಹೋಗ್ತೈತೆ. ಇವ್ರ ತೀರ್ಮಾನ ಹೆಂಗ್ ಮಾಡ್ತಾರ ಅದ್ರ ಪ್ರಕಾರ ಇರ್ತೈತೆ. ಅದೇನಾ ಸರ್, ಮೊನ್ನೆ ಲಕ್ಷ್ಮಣ್ ಸವದಿ ಅವರು ಒಂದು ಮಾತು ಹೇಳ್ತಾರ. ಏನಪ್ಪಾ ಅಂತಂದ್ರ ಈ ಒಂದು ಟನ್ ಕಬ್ಬು ಬೆಳೆಯಾಕ 4,500 ಸಾವಿರ ತನಕ ಖರ್ಚು ಬರ್ತೈತೆ ಅಂತ ಹೇಳಿ. ಹೌದ್ರಾ ಸರ್? ಇದು 3,500 ಪರೋಡಿಸ್ತೈತ್ರಿ. ಅಂದ್ರೆ ನೋಡ್ರಿ, ಒಂದು ಟನ್ ಬೆಳೆಯಕ್ಕೆ ಅವ್ರು ಹೇಳೋದಲ್ಲ, ಗೌರ್ಮೆಂಟ್ CACP ವರದಿ ಐತಿ. ಅವರು ಬೋಗಸ್ ಹೇಳ್ತಾರೆ. ಯಾಕಂದ್ರೆ ಇವತ್ತು ಹೇಳೋರು ಬಂದು ಕಾರ್ಖಾನೆ ಅವ್ರದ್ದು ಒಂದು ಒಡನಾಟದಾಗ ಮೊನ್ನೆ ಅವರ ಅಧ್ಯಕ್ಷತಾನಾಗಿದಾರ. ಅವ್ರ ಯಾಕೆ ಬಂದು 4,000 ರೂಪಾಯಿ ಘೋಷಣೆ ಮಾಡಬಾರ್ದ? ಮಾತಾಡಕ್ಕೆ ಎಲ್ಲರಿಗೂ ಬರ್ತೈತಿ. ಯಾವ ಒಬ್ಬ ಕಾರ್ಖಾನೆ ಮಾಲೀಕ್ ಮುಂದೆ ಬರೋದಿಲ್ಲ. ಇದು ಬಿಸ್ನೆಸ್ ಮಾಡ್ಯಾರ ಅವ್ರ. BJP ಆಗಿರ್ಲಿ, ಕಾಂಗ್ರೆಸ್ದಾಗಿರ್ಲಿ, JDS ದಾಗಿರ್ಲಿ, ಅವರ ಬಿಸ್ನೆಸ್ ಮಾಡ್ಯಾರು. ಮಂದಿನ ಕೆಲಿ ಕೆಡಿಸಿ ಆ ರೊಕ್ಕ ತಗೊಂಡು ರಾಜಕಾರಣ ಮಾಡಿ ರೈತರನ್ನ ದಿಕ್ ತಪ್ಪಿಸ್ತಕ್ಕಂಥದ್ದು ಆಗೈತಿ. ಈಗ ರೈತರೆಲ್ಲ ಶಾನೆ ಆಗಿದಾರು. ಅವ್ರನ್ನ ಹಣಿಬಾರ ಕೂಡ ಬರೀತಾರೆ. ಇವತ್ತೇನ್ರಿ ಯೋಗ್ಯವಾದ ರೇಟ್ ಕೊಡದೆ ಹೋದ್ರ ಅವ್ರ ಮುಂದಿನ ದಿನಮಾನಾಗ ಅವ್ರ ರಾಜಕಾರಣ ಭವಿಷ್ಯ ಕೂಡ ಈ ಕಬ್ಬು ಬೆಳೆಗಾರ ಬೆಳಿತಾರೆ. ಯಾಕಂದ್ರೆ ಇಲ್ಲಿ ಬೇರೆ ಬೆಳೆಗಾರ ಯಾರು ಇಲ್ಲ. 90% ಕಬ್ಬು ಬೆಳೆಗಾರ ಆದರೂ ಅದ್ರ ಮೇಲೆ ಅವಲಂಬನೆ ಆಗಿರ್ತಾರೆ. ಸರ್, ಹಿಂದೆ ನಂಜುಂಡಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಏನು ಸ್ಟ್ರೈಕ್ ಆಯ್ತಲ್ರಿ ಗೋಲಿಬಾರ್ ಟೈಮ್ ಒಳಗ, ಆ ಟೈಮ್ ಒಳಗ ಗುಂಡೂರಾವ್ ಸರ್ಕಾರ ಬಿತ್ತು. ಬಟ್ ಆದರೂ ಕೂಡ ಇವತ್ತಿನ ದಿನಮಾನದಲ್ಲೇ ಅವ್ರದ್ದು ಸುಪುತ್ರರು ಈಗ ಹೆಲ್ತ್ ಮಿನಿಸ್ಟರ್ನು ಅದಾರ. ಸೊ ಅವ್ರಿಗೇನು ನುಕ್ಸಾನ ಇಲ್ಲ, ರೈತರಿಗೇನಾರ ನುಕ್ಸಾನ ಆಗಬಹುದೇನು ಈ ಒಂದು ಸ್ಟ್ರೈಕ್ ಒಂದು ಇದರಿಂದ? ಅವ್ರೇನು ಕಬ್ಬು ತಗೊಳ್ಳಿ ಅಂದ್ರು. ಅದಕ್ಕೆ ಈಗ ಅವ್ರ ಕಬ್ಬು ತಗೊಳಕ್ ಒಲ್ಲೆಲ್ಲ. ಇದೊಂದ್ಸಲ ಕಬ್ಬು ತಗೊಳ್ಳಿಲ್ಲ ಅಂದ್ರೆ ನಾವು ಕಬ್ಬು ಹಚ್ಚಿಲ್ಲ, ಬೇರೆ ಬೆಳೆ ಬೆಳೆದು ಬದುಕಬಹುದ. ಅವ್ರ ಕಾರ್ಖಾನೆ ಎಲ್ಲ ಜಂಗ್ ಹತ್ತಾವು. ಅದೆಲ್ಲ ಏನೂ ಇಲ್ಲ. ಅವ್ರ ಮಣಿದೇವ್ರು ಘೋಷಣೆ ಮಾಡ್ತೈತಿ. ಕಾಲ ಅವ್ರ ಹಣಿಬಾರ ಚಾಲು ಆಗೈತಿ ಈಗ. ಯಾಕಂದ್ರೆ ಅವ್ರು ಏನ್ ತಿಳ್ಕೊಂಡಿರು, ನಾವ 1,000 ರೂಪಾಯಿ ರೊಕ್ಕ ಕೊಟ್ಟು ನಾವು ಮಂದಿನೆಲ್ಲ ಇಟ್ಕೊಂಡು ತಿಳ್ಕೊಂಡಿರ. ಇವರೆಲ್ಲ ಇಡೀ ದೇಶಕ್ಕನ ರಾಜ್ಯಕ್ಕನ ನಾವ ಒಂದು 100 ಟನ್ನಿಗೆ 5 ಲಕ್ಷ ರೂಪಾಯಿ ಕೊಟ್ಟು ಟ್ಯಾಕ್ಸ್ ಕಟ್ತು. ಅವ್ರಿಗೆಲ್ಲ ಅರ್ಥ ಆಗೈತಿ. ಈಗ ಇದೆಲ್ಲ ಗೊಡ್ಡ ಐತಿ. ಇವ್ರು 100 ರೂಪಾಯಿ 1,000 ರೂಪಾಯಿ ಇವ್ರದೇನ ಸಾಲ ಕೊಟ್ಟಿಲ್ಲ, ಬಿಡೇಕಲ್ಲ. ನಮ್ಮ ಕಾರ್ಖಾನೆ ಒಳಗೆ ಮುರಿದ ನಮಗೆ ಕೊಡಬೇಕಾದ ರೊಕ್ಕ ಒಳಗೆ ಇವತ್ತು ಒಂದು ಪೈಸಾ ಕೂಡ ನಮ್ಗೆ ಕೊಡ್ತಾ ಇಲ್ಲ ಅನ್ನೋದು ಇವ್ರಿಗೆಲ್ಲ ಅರ್ಥ ಆಗೈತಿ. ರೈತರ ಜಾಗೃತಿಗೆರು ಕಬ್ಬು ಬೆಳೆಗಾರ ಕೊಡ್ತಾರೆ. ಸರ್, ಇನ್ನೂ ಒಂದು ಮಾತು ಏನಪ್ಪಾ ಅಂತಂತಾರೆ ಸರ್, ಇದೇನ್ರೆ ಸರ್ ಕರ್ತ ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಇನ್ನೂ ಒಂದು 15-20 ದಿವಸ ಒಳಗಾಗಿ ಅದು ದಂಟ ಆಗ್ತದ.
ಕಬ್ಬು ಬಿದ್ದಿದ್ದು. ಇಲ್ಲ ಇಲ್ಲ ಏನು ಆಗಲ್ಲ. ನೋಡ್ರಿ ಏನು ಎಂತ ಪರಿಸ್ಥಿತಿ ಒಳಗೆ ಇವತ್ತ ನಾಳೆ 2-3 ದಿನದಾಗ ತೀರ್ಮಾನ ಮಾಡ್ಕೊಂಡೇ ತೀರ್ತು. ಅದಕ್ಕೆಲ್ಲ ಕಬ್ಬು ಬೆಳೆಗಾರ ಗಟ್ಟಿಗ್ಯಾರು. ರಾಜ್ಯದ ಮುಖ್ಯಮಂತ್ರಿ ಇವ್ರಿಗೆ ಕಾರ್ಖಾನೆಯವ್ರು ಬಹಳ ತ್ರಾಸ ಆಗತ್ತಿದ್ರು. ರಾಜ್ಯದ ಮುಖ್ಯಮಂತ್ರಿ 2,000 ಕೊಡ್ಲಿ, ಏನ್ ಪರಕಿಲ್ಲ. ಏನು ಪ್ರಕಾರ ರಾಜ್ಯದ ಮುಖ್ಯಮಂತ್ರಿ ಅವ್ರ ಕಡೆಯಿಂದನೂ 2,000 ರೂಪಾಯಿ ಹೌದು ಬೇಕು. ಒಂದು ಟನ್ನಿಗೆ 5,000 ರೂಪಾಯಿ ಗೌರ್ಮೆಂಟ್ ಅಬಕಾರಿ ಖಾತೆ ಮೇಲೆ ಟ್ಯಾಕ್ಸ್ ಹೋಗ್ತೈತಿ. ಅದ್ರೊಳಗಿಂದ 2,000 ಕೊಡ್ಲಿ. ಕಾರ್ಖಾನೆಯವ್ರ ಪ್ರೀತಿ ಇದ್ದರೆ ನಾವೇನ್ ಮಾಡಕ್ ಬರ್ತೈತಿ? ಅಂದ್ರೆ ಸರ್ ಇದಕ್ಕೆ ಇಲ್ಲಿವರೆಗೂ ಏನಾದ್ರು ಕೃಷಿ ಮಂತ್ರಿ ಕಡೆಯಿಂದ ಏನಾದ್ರು ಒಂದು ಪ್ರತಿಕ್ರಿಯೆ ಬಂದಿದ್ರೆ? ಕೃಷಿ ಮಂತ್ರಿ ಇಲ್ಲ, ಯಾರ ಸಕ್ಕರೆ ಮಂತ್ರಿ ಇಲ್ಲ, ಇವರೆಲ್ಲ ನಮ್ಮ ಪಾಲಿಗೆ ಸತ್ತಾರೋ. ಕೃಷಿ ಮಂತ್ರಿನೂ ನಾವ, ಶುಗರ್ ಇವತ್ತು ಬೆಲೆ ನಿಗದಿ ಮಾಡೋರು ನಾವ, ರಿಕವರಿ ನಾವ, ಮುಖ್ಯಮಂತ್ರಿ ನಾವ ಆಗಿದ್ವು. ಯಾಕಾರ ಅವರೆಲ್ಲ ಇವತ್ತ ನಾವು ಹಾಕಿರ್ತಕ್ಕಂಥ ಊಟದ ಭಿಕ್ಷೆ ಒಳಗೆ ನಾವು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ರೊಕ್ಕ ತಗೊಂಡು ಮಜಾ ಮಾಡ್ಕೋತ ಕೂತಾರ ಅವ್ರು ಅಷ್ಟೇ, ಮತ್ತೇನು. ಸರ್ ಮುಂದಿನ ದಿನಮಾನಗಳಲ್ಲಿ ರೈತ ತನ್ನ ಕೈಯಲ್ಲಿ ಆಡಳಿತ ತಗೋಬಹುದಾ ಸರ್? ಅದ ರೈತರ ತೀರ್ಮಾನ ಮಾಡ್ಬೇಕು, ನಾನು ಹೇಳಕ್ ಆಗಂಗಿಲ್ಲ. ಕಬ್ಬು ಬೆಳೆಗಾರ ತೀರ್ಮಾನ ಮಾಡ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಅಧ್ಯಕ್ಷರು ಮಾತಾಡಿರುವಂತಹ ಮಾತಿದು. ರೈತರ ಪರವಾಗಿ ಅಧ್ಯಕ್ಷರು ಮಾತಾಡಿದಂತಹ ಮಾತಿದು. ಏನಪ್ಪಾ ಅಂತಂದ್ರೆ ಕಬ್ಬು ಬೆಳೆಗಾರರು ಅದೇ ರೀತಿ ರೈತರು ಅವ್ರು ತೀರ್ಮಾನ ಮಾಡಬೇಕು, ಅವ್ರ ಕೈಯಲ್ಲಿ ಆಡಳಿತ ಬರಬೇಕು ಬರಬಾರದು ಅನ್ನುವಂತಹ ಮಾತನ್ನ. ಸೊ ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.